ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆ ಜೆಂಟ್ಸ್ ಪ್ಯಾಂಟ್ ಇರುತ್ತಲ್ವಾ, ಅದನ್ನು ಉಪಯೋಗ ಮಾಡಿಕೊಂಡು ನಾವು ಯಾವ ರೀತಿ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಪ್ಯಾಂಟ್ ಇನ್ನೂ ಚೆನ್ನಾಗೇ ಇರುತ್ತೆ, ಬಟ್ ಹಾಕಿ ಹಾಕಿ ಬೇಜಾರಾದವಾಗ ಅಥವಾ ಸ್ವಲ್ಪ ಏನಾದರೂ ಕಲೆ ಏನಾದರೂ ಆದವಾಗ ಹಳೇದಾಯ್ತು ಅಂತ ಹೇಳಿ ಬಿಟ್ಟೇ ಬಿಡ್ತೀವಿ ಅಲ್ವಾ. ನಮಗಿದು ಬೇಡ, ಸಾಕಾಯ್ತಪ್ಪ ಹಾಕಿ ಅಂತ ಹೇಳಿ. ಸೊ ಅಂಥ ಪ್ಯಾಂಟ್ಗಳನ್ನು ನಾವು ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು. ಏನಪ್ಪ ಅಂದರೆ ನೋಡಿ, ನಾನಿವಾಗ ಪ್ಯಾಂಟನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಅಳತೆಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಅಂದಾಜು ಮೇಲೆ ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಈಸಿ ಫ್ರೆಂಡ್ಸ್, ಕೇವಲ 5 ನಿಮಿಷ ಸಾಕು. 5 ನಿಮಿಷದ ಒಳಗೇ ನೀವು ಈ ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು. ಫ್ರೆಂಡ್ಸ್, ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳನ್ನು ಯಾವ್ಯಾವ ರೀತಿ ರೀಯೂಸ್ ಮಾಡಬಹುದು ಅಂತ ನಾವು ಆಲ್ರೆಡಿ ತೋರಿಸಿದ್ದೀವಿ. ಯಾರು ನೋಡಿಲ್ವೋ ಬೆಸ್ಟ್ ಔಟ್ ಆಫ್ ವೇಸ್ಟ್ ಆ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಬಹುದು. ನಂತರದಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾನು ಈಗ ಸೈಡ್ ಭಾಗ ಇತ್ತಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನೋಡಿ ನಮಗೆ ಫುಲ್ ಒಂದು ಏಕಾಗಿರುವಂತಹ ಬಟ್ಟೆ ಸಿಗುತ್ತೆ. ನೋಡಿ, ಈಗ ನಾನು ಎರಡನ್ನೂ ಅದೇ ರೀತಿ ಕಟ್ ಮಾಡಿಕೊಂಡು ತೊಗೊಬಂದಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡ ನಂತರ ಸೈಡಿಗೆ ಏನಾದರೂ ಇದ್ದರೆ ಅದನ್ನು ಕೂಡ ಕಟ್ ಮಾಡ್ಕೊಂಬಿಡಿ. ಅದೇನಾದ್ರು ಜಾಸ್ತಿ ಬಂದಿದ್ದರೆ ಒಂದೇ ಲೆವೆಲಲ್ಲಿ ಇರೋ ಹಾಗೆ ಕಟ್ ಮಾಡ್ಕೊಳ್ಳಿ. ನಂತರ ಈ ಪ್ಯಾಂಟ್ ಬಟ್ಟೆಯಲ್ಲಿ ನಾನು ಉಳಿದಿತ್ತಲ್ಲ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ತೆಳುವಾಗಿ, ಜಾಸ್ತಿ ದಪ್ಪ ಏನು ಬೇಡ, ತೆಳುವಾಗಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ನಾವು ನೀವು ಮಿಷನ್ನಲ್ಲಿ ಬೇಕಾದರೂ ಹೊಲಿಗೆ ಹಾಕೋಬಹುದು ಅಥವಾ ಕೈಯಲ್ಲೇ ಕೂಡ ಹೊಲಿಗೆ ಹಾಕ್ಬೋದು. ಮಿಷನಲ್ಲಿ ಹಾಕಿದರೆ ತುಂಬ ದಿನದವರೆಗೂ ಕೂಡ ಬಾಳಿಕೆ ಬರುತ್ತೆ ಅಷ್ಟೇ. ನೋಡಿ, ಹೀಗೆ ಫೋಲ್ಡ್ ಮಾಡಿಬಿಟ್ಟು ಈಗ ನಾನು ಇದನ್ನು ಈ ಸಣ್ಣ ಪೀಸ್ ನಾವೇನು ಕಟ್ ಮಾಡಿದ್ವಲ್ಲ ಇದನ್ನು ಫೋಲ್ಡ್ ಮಾಡಿಟ್ಟು ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಈ ರೀತಿ. ನಂತರದಲ್ಲಿ ನಾವೇನು ಮುಂಚೆ ಕಟ್ ಮಾಡ್ಕೊಂಡಿದ್ವಲ್ಲ ಈ ಪೀಸನ್ನು ನೋಡಿ ಹೀಗೆ ಉಲ್ಟಾ ಮಾಡಿಕೊಂಡು ಎರಡನ್ನೂ ಕೂಡ ಹೀಗೆ ಉಲ್ಟಾ ಮಾಡ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಮಾಡ್ಕೊಂಡ ನಂತರ ಈ ಬದಿಯಲ್ಲಿ ನಾನೀಗೇನು ತೋರಿಸ್ತಾ ಇದ್ದೇನಲ್ಲ ಇಲ್ಲಿ ಹೊಲಿಗೆ ಹಾಕ್ಕೊಂಡು ಬನ್ನಿ. ಹಾಗೆ ಆ ಸೈಡು ಎರಡೂ ಕಡೆನೂ ಹೊಲಿಗೆ ಹಾಕಿ, ಬಟ್ ಇಲ್ಲಿ ಹಾಕಬೇಡಿ ಆಯಿತಾ. ಹಾಗೆಯೇ ಎರಡೂ ಕಡೆ ಆ ಕಡೆ ಈ ಕಡೆ ಹೊಲಿಗೆ ಹಾಕ್ಕೊಂಡು ಬಂದು ನಂತರದಲ್ಲಿ ಮೇಲ್ಗಡೆ ಇದೆಯಲ್ಲ ಅಲ್ಲೂ ಕೂಡ ಹೊಲಿಗೆ ಹಾಕಬೇಕು. ಇಲ್ಲಿ ನೋಡಿ, ಇಲ್ಲಿ ಮಡಚಿ ಆದರೂ ನೀವು ಹೊಲಿಗೆ ಹಾಕ್ಬೋದು ಅಥವಾ ಹಾಗೆ ಕೂಡ ಹೊಲಿಗೆ ಹಾಕ್ಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಆ 3 ಕಡೆನೂ ಹೊಲಿಗೆ ಹಾಕಿ ತೊಗೊಂಡು ಬನ್ನಿ. ನೋಡಿ, ಇವಾಗ ನಾನು ಆಲ್ರೆಡಿ ಹೊಲಿಗೆ ಹಾಕ್ಕೊಂಡು ಬಂದು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಈ ಹ್ಯಾಂಡಲ್ ನಾವೇನು ರೆಡಿ ಮಾಡಿದ್ವಲ್ಲ ಇದನ್ನು ನಾವು ಸೆಂಟರಲ್ಲಿ ಹೊಲಿಗೆ ಹಾಕ್ಕೊಂಡು ಬರಬೇಕು. ನೋಡಿ, ಈಗ ಆಲ್ರೆಡಿ ನಾನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ಹೊಲಿಗೆ ಹಾಕೋದೆಲ್ಲ ತೋರಿಸಿದ್ರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ನಾನಿಲ್ಲಿ ತೋರಿಸಿಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಕಾರ್ನರಲ್ಲಿ ಈ ರೀತಿ ನೋಡಿ ಈ ರೀತಿ ಎರಡೂ ಬದಿಯಲ್ಲೂ ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ನೋಡಿ, ಹೀಗೆ ನಾನು ಎರಡೂ ಬದಿಯಲ್ಲೂ ಈ ರೀತಿ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ನಂತರ ನೀವು ಇದನ್ನು ಸೀದಾ ಮಾಡಿ ಅಷ್ಟೇ. ಎಷ್ಟು ಈಸಿಯಾಗಿ ನೋಡಿ ಮಾರ್ಕೆಟಿಗೆ ಹೋಗುವಂತಹ ಬ್ಯಾಗು ರೆಡಿ ಆಯಿತು ಅಂತ ಹೇಳಿ. ಇದು ಪ್ಯಾಂಟ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಬಾಳಿಕೆ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ತುಂಬಾ ಹಿಡಿಯುತ್ತೆ ಎಲ್ಲದೂ ಕೂಡ. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ. ಅಂಗಡಿಯಲ್ಲಿ ಸಿಗುವ ವಯರಿನ ಬ್ಯಾಗ್ ಇರುತ್ತಲ್ವಾ, ಅದನ್ನು ಹಿಡ್ಕೊಂಡ್ರೆ ತುಂಬ ಭಾರ ಆದವಾಗ ಕೈಯೆಲ್ಲ ಉರಿ ಬರುತ್ತೆ. ಅದೇ ನಾವು ಮನೆಯಲ್ಲೇ ಈ ಥರ ಸಾಫ್ಟ್ ಬಟ್ಟೆಯಲ್ಲಿ ರೆಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಳೆ ಬಟ್ಟೆಗಳನ್ನು ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಅಂದರೆ ಹಳೆ ಬಟ್ಟೆಗಳನ್ನು ನಾವು ಯೂಸ್ ಮಾಡಿ ಬೇರೆ ರೀತಿಯ ಐಡಿಯಾನ ಮಾಡಬಹುದು, ಬೇರೆ ರೀತಿಯ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು. ಏನಪ್ಪ ಅಂದರೆ ನಾನಿಲ್ಲಿ ತೊಗೊಳ್ತಾ ಇರೋದು ಒಂದು ಹಳೆ 3/4 ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಹಳೆ ಲೆಗಿನ್ಸ್ ಬೇಕಾದರೂ ತೊಗೋಬೋದು ಅಥವಾ ಹಳೆ ಬನೀನ್ ಬೇಕಾದ್ರೂ ತೊಗೊಂಡ್ಬಿಟ್ಟು ಇದನ್ನು ರೆಡಿ ಮಾಡ್ಕೋಬಹುದು. ಬಟ್ ಸ್ವಲ್ಪ ಸ್ಟ್ರೆಚಬಲ್ ಬಟ್ಟೆ ಇದ್ದರೆ ತುಂಬಾ ಒಳ್ಳೆಯದು. ನೋಡಿ, ನಾನು ಇಲ್ಲಿ 3/4 ಒಂದು ಭಾಗದಲ್ಲಿ ನಾವೇನು ಕಾಲಿನ ಭಾಗ ಇತ್ತಲ್ಲ ಅದನ್ನು ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಡೆನೂ ಕೂಡ ನಾನೀಗ ಕಟ್ ಮಾಡಿಬಿಟ್ಟು ಒಂದು ಪೀಸ್ ಮಾಡ್ಕೊಳ್ತಾ ಇದ್ದೀನಿ.
ಫ್ರೆಂಡ್ಸ್, ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳನ್ನು ಯಾವ್ಯಾವ ರೀತಿ ಯೂಸ್ ಮಾಡಬಹುದು ಅನ್ನೋದನ್ನು ನಾವು ಆಲ್ರೆಡಿ ತುಂಬಾ ವಿಡಿಯೋಸ್ ಮಾಡಿದ್ದೀವಿ. ಯಾರು ನೋಡಿಲ್ವೋ ನಮ್ಮ ಪ್ಲೇ ಲಿಸ್ಟನ್ನು ಒಂದು ಸಾರಿ ಚೆಕ್ ಮಾಡಿ ನೋಡಿ. ಈಗ ನೋಡಿ, ನಾನು ಇದನ್ನು ಕಟ್ ಮಾಡ್ಕೊಂಡಿದ್ನಲ್ಲ, ಫುಲ್ ಒಂದು ಭಾಗ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಮತ್ತೆ ಒಂದು 5 ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ತೆಳುವಾಗಿ ಕಟ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿರಲಿ, ಬಟ್ ಅದು ಸ್ವಲ್ಪ ಗಟ್ಟಿಯಾಗೂ ಇರಬೇಕು. ತುಂಬ ತೆಳ್ಳಗೆ ಮಾಡಿಬಿಟ್ರೆ ಬೇಗನೆ ಕಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ 4ರಿಂದ 5 ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಓಲ್ಡ್ ನೈಟಿನ ಉಪಯೋಗಿಸ್ಬಿಟ್ಟು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದ್ದೀನಿ. ಅದನ್ನು ಕೂಡ 7.5 ಲಕ್ಷ, ಹತ್ತತ್ರ 7.5 ಲಕ್ಷ ಜನ ನೋಡಿದ್ದೀರಾ. ತುಂಬಾ ಧನ್ಯವಾದಗಳು ನಿಮ್ಮೆಲ್ರಿಗೂ. ಯಾರು ನೋಡಿಲ್ವೋ ನಮ್ಮ ವಿಡಿಯೋನ ಪ್ಲೇ ಲಿಸ್ಟಲ್ಲಿ ಇದೆ, ಚೆಕ್ ಮಾಡಿ ನೋಡಿ. ನಾನೀಗ ಕಟ್ ಮಾಡ್ಕೊಂಡಿರುವ ಪೀಸ್ಗಳನ್ನು ಒಂದು ಹ್ಯಾಂಗರ್ನ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಈ ರೀತಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟ್ ಒಂದು ಗಂಟು ಹಾಕಬೇಕು. ಹಾಗೆಯೇ ಮೇಲ್ಗಡೆ ನೋಡಿಲಿ, ಇಲ್ಲಿ ಕೂಡ ಒಂದು ಗಂಟು ಹಾಕಬೇಕು. ಈ ರೀತಿ ಮಾಡ್ಕೋಬೇಕು. ಇದೇ ರೀತಿ ನೀವೇನು ಕಟ್ ಮಾಡ್ಕೊಂಡಿದ್ರಲ್ಲ ಆ 5 ಪೀಸನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಫಸ್ಟ್ ಒಂದು ಗಂಟು, ನಂತರ ನೋಡಿ ಇಲ್ಲೂ ಒಂದು ಗಂಟು, ಈ ರೀತಿ ಗಂಟನ್ನು ಹಾಕ್ಕೊಳ್ಬೇಕು. ಇಷ್ಟೇ ಸಿಂಪಲ್ಲು, ಬಟ್ ತುಂಬಾ ಉಪಯುಕ್ತವಾಗಿರುವಂತಹ ವಸ್ತು ರೆಡಿ ಆಗುತ್ತೆ. ಎಲ್ಲರಿಗೂ ಕೂಡ ಉಪಯೋಗ ಆಗೇ ಆಗುತ್ತೆ. ಫ್ರೆಂಡ್ಸ್, ಇನ್ನೊಂದು ವಿಚಾರ ನಿಮ್ಗೆ ತಿಳಿಸ್ಬೇಕಾಗಿತ್ತು. ನಮ್ಮದೇ ಆದಂತಹ ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತ ಇನ್ನೊಂದು ರಂಗೋಲಿ ಚಾನಲ್ ಇದೆ. ಆ ಚಾನಲ್ನ ಯಾರು ಇನ್ನೂ ವಿಸಿಟ್ ಮಾಡಿಲ್ವೋ ಬೇಗ ಹೋಗಿ ವಿಸಿಟ್ ಮಾಡಿ. ಅಲ್ಲೂ ಕೂಡ ಒಳ್ಳೊಳ್ಳೆ ರಂಗೋಲಿಗಳನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ದಿನಕ್ಕೆ 2ರಂತೆ ಎಲ್ಲ ರೀತಿಯ ರಂಗೋಲಿ ಕೂಡ ನಿಮಗೆ ಸಿಗುತ್ತೆ. ಬಳ್ಳಿ ರಂಗೋಲಿ, ಗ್ರ್ಯಾಂಡ್ ರಂಗೋಲಿ, ಡೈಲಿ ರಂಗೋಲಿ, ಸಿಂಪಲ್ ರಂಗೋಲಿ, ಹೀಗೆ ಹಲವಾರು ರೀತಿಯ ರಂಗೋಲಿಗಳನ್ನು ನೀವಲ್ಲಿ ನೋಡ್ಬೋದು. ಒಂದು ಸಾರಿ ವಿಸಿಟ್ ಮಾಡಿ ನೋಡಿ. ನಾವೀಗ ರೆಡಿ ಮಾಡ್ಕೊಂಡಿರುವಂಥ ಹ್ಯಾಂಗರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ವಾರ್ಡ್ರೋಬಲ್ಲಿ ಹಾಕ್ಕೋಬೋದು ಅಥವಾ ರೂಮಲ್ಲಿ ಈ ರೀತಿ ಕೂಡ ಹಾಕ್ಕೋಬಹುದು. ಅಲ್ಲಿ ನಾನು ನಮ್ಮ ವೇಲ್ಗಳನ್ನು ಈ ರೀತಿ ಸಿಗಿಳಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಹ್ಯಾಂಗ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಹಾಗೆಯೇ ಒಂದೇ ಹ್ಯಾಂಗರಲ್ಲಿ ತುಂಬಾ ಬಟ್ಟೆಗಳನ್ನು ನಾವು ಹ್ಯಾಂಗ್ ಮಾಡಬಹುದು. ಸ್ಪೇಸ್ ಸೇವಿಂಗ್, ಹಾಗೆ ಮನಿ ಕೂಡ ಸೇವಿಂಗ್ ಅಂತಲೇ ಹೇಳಬಹುದು. ಲಗ್ಗಿನ್ಸ್ಗಳನ್ನಾಗಲಿ ಅಥವಾ ನಮ್ಮ ವೇಲ್ಗಳನ್ನಾಗಲಿ ಅಥವಾ ಆಫೀಸಿಗೆ ಹೋಗೋ ಟೈಗಳಾಗಲಿ ಅಥವಾ ಹ್ಯಾಟು ಮಕ್ಕಳಿಗೆಲ್ಲ ಕೊಡ್ತಿರ್ತೀವಲ್ಲ, ಅದು ಕೂಡ ಅಲ್ಲಿ ಇಲ್ಲಿ ಇಟ್ಬಿಟ್ರೆ ಮಿಸ್ ಆಗಿಬಿಡುತ್ತೆ. ಅದನ್ನು ಕೂಡ ನಾವು ಇಲ್ಲೇ ಒಂದೇ ಕಡೆ ಹ್ಯಾಂಗ್ ಮಾಡ್ಬೋದು. ನೀವು ಸಣ್ಣ ಪುಟ್ಟ ವಸ್ತುಗಳನ್ನು ಅಲ್ಲಿ ಇಲ್ಲಿ ಇಟ್ಟು ಮಿಸ್ ಮಾಡೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ನೋಡಿ ಈಸಿಯಾಗಿ ಸಿಕ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.